ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಶಣ್ಣ ಜಕ್ಕನಹಳ್ಳಿ. ಸ್ನೇಹಿತರೆ, ಲೋಕಸಭಾ ಚುನಾವಣೆ ಹತ್ತಿರಕ್ಕೆ ಬರ್ತಾ ಇದೆ. ಡೇಟ್ ಇನ್ನೂ ಅನೌನ್ಸ್ ಆಗಿಲ್ಲ. ಮೋಸ್ಟ್ಲಿ ಏಪ್ರಿಲ್ ಅಥವಾ ಮೇನಲ್ಲಿ ನಡಿಬೋದು ಅಂತ ನನ್ನ ಅನಿಸಿಕೆ. ಯಾಕಂದರೆ ಸಲ ಆವಾಗಲೇ ನಡೆಯೋದು. ಆದರೆ ಮಂಡ್ಯ ರಾಜಕೀಯ ಒಂದು ಕ್ಷೇತ್ರದಲ್ಲಿ, ಮಂಡ್ಯದಲ್ಲಿ ತುಂಬ ಕ್ಷಿಪ್ರಕ್ರಾಂತಿ ಆಗ್ತಾ ಇದೆ. ಅದು ಏನಪ್ಪ ಅಂದರೆ ಹೇಳ್ತಾ ಹೋಗ್ತೀನಿ, ಕೇಳಿ. ಅದಕ್ಕೂ ಮುಂಚೆ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನಾನು ವಿಡಿಯೋ ನೋಡಿ ಅಂತ ಹೇಳ್ತಾ ವಿಡಿಯೋವನ್ನು ಶುರು ಮಾಡ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಮಂಡ್ಯ ಬಗ್ಗೆ ನಿಮಗೆ ಗೊತ್ತಿರಲೇಬಹುದು 2019ರಲ್ಲಿ ಯಾವ್ಯಾವ ರೀತಿ ಆಯಿತು ಅಂತ. ಅಲ್ಲಿ JDS ವರ್ಸಸ್ JDS ವರ್ಸಸ್ ಇವರು ಸುಮಲತಾ ಅಂಬರೀಷು. ವೆರಿ ಟಫ್ ಫೈಟ್ ಇತ್ತು ಅಲ್ಲಿ. ನಿಖಿಲ್ ಸೋತರು, ಸುಮಲತಾ ಗೆದ್ದರು. ಆದರೆ ಈಗ ಏನಾಗಿದೆ ಅಂದರೆ, ಚುನಾವಣೆ ಗೆದ್ದಂತಹ ಸುಮಲತಾ ಸ್ವಾಭಿಮಾನಿ ಇದರಿಂದ ಅಸ್ತ್ರದಿಂದ ಗೆದ್ದರು. ತುಂಬ ಜನ ಬಯಸ್ತಾ ಇದ್ದರು ಏನಂತ, ಸುಮಲತಾ ಅವರು ಯಾವುದೇ ಕಾರಣಕ್ಕೂ ಯಾವುದೇ ಪಕ್ಷಕ್ಕೂ ಹೋಗಲ್ಲ, ಸ್ವಾಭಿಮಾನಿಯಾಗಿ ಗೆದ್ದವರು ಸ್ವತಂತ್ರವಾಗೇ ಇರ್ತಾರೆ ಅಂತ ಅಂದ್ಕೊಂಡಿದ್ರು. ಆದರೆ ಚುನಾವಣೆ ಗೆದ್ದ ಮೇಲೆ BJPಗೆ ಬೆಂಬಲವಾಗಿ ನಿಂತ್ಕೊಂಡ್ರು ಸುಮಲತಾ. ಯಾವ ಕಾರಣಕ್ಕೆ ಬೆಂಬಲವಾಗಿ ನಿಂತ್ಕೊಂಡ್ರೋ ಗೊತ್ತಿಲ್ಲ. ನನ್ನ ಅನಿಸಿಕೆ ಪ್ರಕಾರ ಹೇಳೋದಾದರೆ, ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಈಗ BJP ತುಂಬ ಸ್ಟ್ರಾಂಗ್ ಇದೆ. ಲೋಕಸಭಾ ಚುನಾವಣೆಯ ಟಿಕೆಟ್ ನನಗೇ ಬರುತ್ತೆ, BJPಯ ಜೊತೆ ಸ್ವಲ್ಪ ಚೆನ್ನಾಗಿದ್ದರೆ ಅನ್ನೋ ಉದ್ದೇಶದಿಂದ ಮೋಸ್ಟ್ಲಿ BJPಯ ಕಡೆ ವಾಲಿದ್ರು ಅಂದ್ಕೋತೀನಿ. ಆದರೆ ಇದುವರೆಗೂ ಕೂಡ BJP ಏನು ಹೇಳ್ತಾ ಇತ್ತು ಅಂದರೆ, ಸುಮಲತಾ ಅವರಿಗೆ ನೋಡಿ, ನಿಮಗೆ BJP ಟಿಕೆಟು ನಾವು ನಿಮಗೆ ಕೊಡ್ತೀವಿ ಅಂತ ಹೇಳ್ತಿದ್ದಂಥ BJP ಕೊನೆ ಮೂಮೆಂಟಲ್ಲಿ ಕೈ ಎತ್ತಿದೆ. ನಿಜಕ್ಕೂ BJPಯ ಒಬ್ಬರು ಅಭ್ಯರ್ಥಿಯನ್ನು ಅಲ್ಲಿಗೆ ಹಾಕೋದಾಗಿದ್ದರೆ ಮೋಸ್ಟ್ಲಿ ಸುಮಲತಾ ಅವರಿಗೆ ಕೊಟ್ಟಿರೋರೋ ಏನೋ. ಆದರೆ ಈಗ ನಿಮಗೆ ಮಂಡ್ಯದಲ್ಲಿ ಆಗಲ್ಲ, ಬೇರೆ ಕಡೆ ಆಗುತ್ತೆ, DV ಸದಾನಂದ ಗೌಡ ಇದ್ದಾರಲ್ಲ, ಅವ್ರ ಕ್ಷೇತ್ರದಲ್ಲಿ ಆಗುತ್ತೆ, ನೋಡಿ ಅಲ್ಲಿ ನಿಂತ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಬಟ್ ಸುಮಲತಾ ನನಗೆ ಮಂಡ್ಯದಲ್ಲೇ ಬೇಕು, ಮಂಡ್ಯ ಬಿಟ್ಟು ಬೇರೆ ಕ್ಷೇತ್ರಕ್ಕೆ ಹೋಗಲ್ಲ, ಗೆದ್ದರೂ ಅಲ್ಲೇ ಸೋತರೂ ಅಲ್ಲೇ ಅನ್ನೋ ಮಾತನ್ನು ಹೇಳಿದ್ದಾರೆ. ಸ್ನೇಹಿತರೆ ಈಗ ಏನಾಗಿತ್ತು ಅಂದರೆ, ಅಲ್ಲಿ ಯಾಕೆ ಸುಮಲತಾಗೆ ಟಿಕೆಟ್ ಕೊಡ್ತಿಲ್ಲ ಅಂತಂದರೆ, JDS ವರ್ಸಸ್ BJP ವರ್ಸಸ್ ಅಂತ ಹೇಳಲಿಕ್ಕೆ ಬರಲ್ಲ. JDS ಮತ್ತು BJP ನಮ್ಮ ರಾಜ್ಯದಲ್ಲಿ ಮೈತ್ರಿಯನ್ನು ಮಾಡ್ಕೊಂಡ್ಬಿಟ್ಟಿದ್ದಾವೆ. ಈ ಮೈತ್ರಿಯ ಪ್ರಕಾರ ಯಾವ್ಯಾವುದು ಅಂದರೆ 4 ಕ್ಷೇತ್ರಗಳನ್ನ ಹೇಳಿದರು. ಆದರೆ ಈಗ 4 ಕ್ಷೇತ್ರಗಳು ಹೇಳೋದೇ ಆಗದೇ ಇಲ್ಲ. 2 ಕ್ಷೇತ್ರದ ಮೇಲೆ ಇನ್ನೊಂದು ಬೋನಸ್ ಯಾವ್ದಾರ ಒಂದು ಕ್ಷೇತ್ರ ಕೊಡ್ತೀವಿ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಆದರೆ ಮೊದಲು ಹೇಳಿದ್ದ 4 ಕ್ಷೇತ್ರ ಯಾವ್ಯಾವು ಅಂದರೆ ಮಂಡ್ಯ, ಹಾಸನ, ಕೋಲಾರ, ಚಿಕ್ಕಬಳ್ಳಾಪುರ. ಈ 4 ಕ್ಷೇತ್ರಗಳನ್ನ JDSಗೆ ಬಿಟ್ಟುಕೊಡುವಂತಹ ಪ್ಲ್ಯಾನ್ ಇತ್ತು. ಆದರೆ ಈಗ ಆಗಿರೋದೇನಪ್ಪ ಅಂದರೆ, 2 ಕ್ಷೇತ್ರ ಪ್ಲಸ್ 1 ಅಂತ ಹೇಳಿದ್ದಾರೆ. ಅದರಲ್ಲಿ ಮಂಡ್ಯ ಕ್ಷೇತ್ರ BJPಗೆ ಅಲ್ಲ, BJP JDSಗೆ ಬಿಟ್ಟುಕೊಡ್ತಾ ಇದೆ. ನೀವು ಕೇಳಬಹುದು, ಮಂಡ್ಯನೇ ಯಾಕೆ ಬಿಟ್ಟುಕೊಟ್ರು JDSಗೆ, ಬೇರೆ ವ್ಯವಹಾರ ಬಿಟ್ಟುಕೊಡ್ಬೋದಿತ್ತಲ್ಲ ಅಂತ. JDSಗೆ ಬೇರೆ ಇನ್ನೆಲ್ರಿ ನೆಲೆ ಇದೆ. ಉತ್ತರ ಕರ್ನಾಟಕಕ್ಕೆ ಹೋದರೆ JDS ಅಲ್ಲಿ ಮುಖನೇ ಇಲ್ಲ. JDS ಅನ್ನೋದೊಂದು ಪಕ್ಷ ಇದೆ ಅಂತ ಗೊತ್ತು ಅಷ್ಟೇ. ಅಲ್ಲಿ ಉತ್ತರ ಕರ್ನಾಟಕದಿಂದ JDS ಆರಿಸಿ ಬರೋದೇ ತುಂಬ ಕಡಿಮೆ. ಅವ್ರ ನೆಲೆ ಇರೋದೇ ಅಲ್ಲಿ ತುಮಕೂರು, ಮಂಡ್ಯ, ಮೈಸೂರು, ಚಿಕ್ಕಬಳ್ಳಾಪುರ, ಕೋಲಾರ ಈ ಭಾಗದಲ್ಲೇ JDSಗೆ ನೆಲೆ ಇರೋದು. ಹೀಗಿರುವಾಗ ಬೇರೆ ಕ್ಷೇತ್ರಗಳನ್ನ ಯಾಕೆ ಆಯ್ಕೆ ಮಾಡ್ಕೋತಾರೆ, ಮಂಡ್ಯ ಮತ್ತು ಹಾಸನ ಬಿಟ್ಟು? ಈಗೇನೋ ಕುಮಾರಸ್ವಾಮಿ ಅವರೇ ನಿಂತ್ಕೊಳ್ತಾರೆ ಮಂಡ್ಯದಲ್ಲಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಕುಮಾರಸ್ವಾಮಿ ಅವರು ನಿಂತ್ಕೊಳ್ಳಲ್ಲ, ಚನ್ನಪಟ್ಟಣಗೆ ಈ ಥರ ಹೇಳ್ತಿದ್ದಾರೆ. ಇದಕ್ಕೂ ಮುಂಚೆ ನಿಖಿಲ್ ಅವರು ನಿಲ್ಲಲ್ಲ ಅಂತ ಹೇಳ್ತಿದ್ರು, ಈಗ ನೋಡೋಣ ಅಂತ ಹೇಳ್ತಿದ್ದಾರೆ. ಅಂದರೆ ಅವ್ರಿಗೂ ಆಸೆ ಇದೆ ಅಂತ ಅರ್ಥ. ಇದೆಲ್ಲ ನೋಡ್ತಾ ಹೋದರೆ ರಾಜಕೀಯದಲ್ಲಿ ಏನು ಬೇಕಾದರೂ ಆಗ್ಬೋದು ರೀ. ಫ್ರೆಂಡು ದ್ವೇಷಗಳಾಗ್ಬೋದು, ಎನಿಮಿಗಳಾಗ್ಬೋದು, ಎನಿಮಿಗಳು ಇಬ್ಬರು ಫ್ರೆಂಡ್ ಆಗ್ಬೋದು ಬರೀ 10 ದಿವಸದಲ್ಲಿ. ಈ ರೀತಿ ಆಗುತ್ತೆ ನೋಡಿ. ಈ ಸುಮಲತಾ ಅವರು
ಸುಮಲತಾ ಅಂಬರೀಷು ಈ ಮುಂಚೆ ಬಿ ಜೆ ಪಿಗೆ ಸಪೋರ್ಟ್ ಮಾಡ್ತಾಯಿದ್ರು, ಬೆಂಬಲ ಕೊಡ್ತಾಯಿದ್ರು, ಟಿಕೆಟ್ ಕೊಡ್ತಾರೆ ಅಂತವ. ಟಿಕೆಟ್ ಯಾವಾಗ ಕೊಡಲ್ಲ ಅಂತ ಗೊತ್ತಾಯಿತು, ಅವಾಗ ಏನು ಮಾಡಿದ್ರು? ಅವಾಗ ಇಲ್ಲ, ನಾನು ಪಕ್ಷೇತರವಾಗಿ ನಿಂತ್ಕೊಂತೀನಿ ಅಂತ ಹೇಳ್ತಿದ್ದಾರೆ ಈಗ. ಹಾಗಾದರೆ ಬಿ ಜೆ ಪಿಗೆ ಕೊಟ್ಟ ಗೌರವ ಏನು ಇವರು? ಹೌದಲ್ಲ, ಒಂಥರ ಎನಿಮಿ ಥರನೇ ಆಗಲಿಲ್ವ? ಬಿ ಜೆ ಪಿಗೆ ಕೊಟ್ಟಂಥ ಗೌರವ ಏನು? ಆ್ಯಕ್ಚುಲಿ ಬಿ ಜೆ ಪಿದು ಏನು, ನಮ್ಮ ಅಭ್ಯರ್ಥಿಗಳು ಯಾರು ಮಂಡ್ಯದಲ್ಲಿ ನಿಂತ್ಕೊಳ್ಳೇಬಾರ್ದು ಅಂತ. ಬಿ ಜೆ ಪಿ ಕಡೆನೇ ಇದ್ದವರು ಈಗ ಅವರ ವಿರುದ್ಧವಾಗಿ ನಡ್ಕೊಂಡ್ರೆ ಅದೇನಿದೆ ರೀ? ಈ ರಾಜಕೀಯ ಅನ್ನೋದೇ ಸ್ವಾರ್ಥ, ಪ್ಯೂರ್ ಪಾಲಿಟಿಕ್ಸು ಸ್ನೇಹಿತರೆ. ಸುಮ್ಮನೆ ಇಲ್ಲಿ ಅವ್ರ ಪರವಾಗಿ ಇವ್ರ ಪರವಾಗಿ ಜನ ಹೊಡೆದಾಡ್ಕೊಂಡು ಸಾಯ್ತಾರೆ ಅಷ್ಟೇ. ಮತ್ತೆ ಏನಪ್ಪ ಅಂತಂದರೆ, ಮತ್ತೆ ಕಾಂಗ್ರೆಸ್ ಕಡೆ ಕೂಡ ವಾಲಿದಾರಂತೆ. ಕಾಂಗ್ರೆಸ್ ಕಡೆ ಕೂಡ ತುಂಬ ಟಿಕೆಟ್ ಕೇಳಲಿಕ್ಕೆ ಪ್ರಯತ್ನ ಪಟ್ರಂತೆ. ಎಷ್ಟೋ ಜನ ಕಾಂಗ್ರೆಸ್ಸಿಂದ ಕೊಡಿಸ್ಲಿಕ್ಕೆ ಪ್ರಯತ್ನ ಪಟ್ರಂತೆ, ಆಗಿಲ್ಲ. ಕಾಂಗ್ರೆಸ್ಸು ಈಗಾಗಲೇ ಸ್ಟಾರ್ ಚಂದ್ರು ಅವರನ್ನು ಅಲ್ಲಿ ಘೋಷಣೆ ಮಾಡಾಗಿದೆ. ಸ್ಟಾರ್ ಚಂದ್ರು ಯಾರು ಅಂತ ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ ನಿಮಗೆ. ಅವರು ಕೂಡ ಸಾವಿರಾರು ಕೋಟಿ ಕುಳ. ಮತ್ತು ಇನ್ನೊಂದು ವಿಷಯ ಏನು ಅಂತಂದರೆ, ಹೋದ ಸಲಿಯ ಕಾಂಗ್ರೆಸ್ಸು ಸುಮಲತಾ ಅವರಿಗೆ ಬೆಂಬಲವಾಗಿ ನಿಂತಿತ್ತು, ಕಾಂಗ್ರೆಸ್ ಮತ್ತು ಬಿ ಜೆ ಪಿ. ಈಗ ಬೆಂಬಲ ಕೊಡೋಕ್ಕೆ ಹೆಂಗಾಗುತ್ತೆ ಕಾಂಗ್ರೆಸ್ಗೆ ನಿಜಕ್ಕೂ ಬೆಂಬಲ ಕೊಡಲ್ಲ ಕಾಂಗ್ರೆಸ್ಸು ಸುಮಲತಾ ಅವ್ರಿಗೆ, ಯಾಕಂದರೆ ಸ್ಟಾರ್ ಚಂದ್ರು ಅವ್ರನ್ನ ಹಾಕ್ತಾ ಇದ್ದಾರೆ. ಮತ್ತು ಇನ್ನೊಂದು ವಿಷಯ ಅಂದರೆ ಏನು ಅಂದರೆ, ಕಾಂಗ್ರೆಸ್ ಅವರು ಯಾಕೆ ಒಂದು ಸೀಟ್ ಕಮ್ಮಿ ಮಾಡ್ಕೊಳ್ತಾರೆ? ಸುಮಲತಾ ಅವ್ರಿಗೆ ಬೆಂಬಲ ಕೊಡೋದ್ರಿಂದ ಅವ್ರಿಗೇನು ಲಾಭ? ಸುಮಲತಾ ಅವ್ರಿಗೆ ಬೆಂಬಲ ಕೊಟ್ಟ ಮೇಲೆ ಮತ್ತೆ ಅವರು ಬಿ ಜೆ ಪಿಗೆ ಹೊರಟೋಗ್ಬಿಟ್ರೆ? ಹೌದಲ್ಲ, ಈ ಎಲ್ಲ ಲೆಕ್ಕಾಚಾರಗಳು ಇಲ್ಲಿದ್ದಾವೆ. ಮತ್ತು ಸುಮಲತಾ ಅವರ ಕಾರ್ಯವೈಖರಿ ಏನಾರು ಚೆನ್ನಾಗಿದೆಯಾ ಅಂತ ನೋಡೋಣ ಬನ್ನಿ ಸ್ನೇಹಿತರೆ. ಇಲ್ಲಿ ಮಂಡ್ಯ ಜನ ನಿಜಕ್ಕೂ ಸುಮಲತಾ ಅವರ ಕಾರ್ಯವೈಖರಿ ಬಗ್ಗೆ ಮಾತಾಡಲ್ಲ. ಏನು ಹೇಳ್ತಾರೆ ತುಂಬ ಜನ, ಎಲೆಕ್ಷನ್ನಲ್ಲಿ ಗೆದ್ದರು ಹೊರಟೋದ್ರು, ಏನು ಕೆಲಸ ಮಾಡಿಲ್ಲ ಅಂತ. ನಾನು ಹೇಳ್ತಾ ಇರೋದಲ್ಲ, ಎಷ್ಟೋ ವಿಡಿಯೋಗಳಲ್ಲಿ ನಾನೇ ನೋಡಿದ್ದೀನಿ. ಎಲೆಕ್ಷನ್ ಟೈಮ್ನಾಗ ಮಾತ್ರ ಬರ್ತಾರೆ ಸ್ವಾಭಿಮಾನಿ ಅಂತ. ಲಾಸ್ಟ್ ಟೈಮು ದರ್ಶನ್ ಯಶು ಇದ್ದಿದ್ದಕ್ಕೇನೆ ಸುಮಲತಾ ಅಂಬರೀಷ್ ಗೆದ್ದಿದ್ದು ಅಂತ ಹೇಳಿಬಿಟ್ಟು ತುಂಬ ಜನ ಹೇಳ್ತಾರೆ. ಅದೆಲ್ಲರಿಗೂ ಗೊತ್ತಿರೋ ಸತ್ಯ. ಆದರೆ ಈ ಬಾರಿ ಯಶ್ ಅವರು ಡೈರೆಕ್ಟಾಗಿ ಹೇಳಿದ್ದಾರೆ, ನಾನು ಯಾವುದೇ ಕಾರಣಕ್ಕೂ ಚುನಾವಣಾ ಕ್ಯಾಂಪೇನ್ಗೆ ಹೋಗೋದಿಲ್ಲ ಅಂತ. ಏನಾಗುತ್ತೋ ಗೊತ್ತಿಲ್ಲ ಸ್ನೇಹಿತರೆ. ಆಮೇಲೆ ಇನ್ನೊಂದು ವಿಷಯ, ಯಶು ಹೇಳಿರ್ಬೋದು ನಾನು ಹೋಗಲ್ಲ ಅಂತ. ಚುನಾವಣೆ ಹತ್ರಕ್ಕೆ ಬಂದಮೇಲೆ ಹೋಗ್ಲೂಬಹುದು, ಯಾರಿಗೆ ಗೊತ್ತು? ಹೌದಲ್ಲ. ಈಗ ಸ್ನೇಹಿತರೆ, ಮತ್ತು ಮಂಡ್ಯ ಜನರಿಗೆ ಕಳೆದ ಬಾರಿ ಇದ್ದಂತಹ ಒಳ್ಳೆ ಒಲವು ಸುಮಲತಾ ಅಂಬರೀಷ್ ಅವ್ರ ಮೇಲೆ ಈಗ ಇಲ್ಲ. ಕಾಂಗ್ರೆಸ್ ಪ್ರಬಲ ಅಭ್ಯರ್ಥಿಯನ್ನು ಆಗ್ತಾ ಇದೆ. JDSಯಿಂದ ಅದೇ ಹೇಳಿದ್ನಲ್ಲ, ಕುಮಾರಸ್ವಾಮಿ ನಿಂತ್ಕೋಬೋದು, ನಿಖಿಲ್ ಕುಮಾರಸ್ವಾಮಿ ನಿಂತ್ಕೋಬೋದು, ಇಲ್ಲ CS ಪುಟ್ಟರಾಜು ಅವರನ್ನು ನಿಲ್ಲಿಸ್ಬೋದು ಅಂತ ಮಾತು ಕೇಳಬರ್ತಾ ಇದೆ. ಅಂತೂ ಮಂಡ್ಯ ಕ್ಷೇತ್ರ ಒಂದು ರಂಗಿನ ಕಣವಾಗಿ ಬದಲಾವಣೆ ಆಗೋದ್ರಲ್ಲಂತೂ ಯಾವುದೇ ಎರಡು ಮಾತಿಲ್ಲ. ಇಡೀ ದೇಶದ ಗಮನವನ್ನು ಸೆಳೆಯುತ್ತೆ. ಮತ್ತು ನನ್ನ ಅನಿಸಿಕೆ ಪ್ರಕಾರ ಹೇಳ್ತಾ ಇದ್ದೀನಿ, ಸುಮಲತಾ ಅಂಬರೀಷ್ ಗೆಲ್ತಾರ ಈ ಬಾರಿ ಅಂತ ನೋಡೋದಾದರೆ ಗೆಲ್ಲೋದು ಬಹುತೇಕ ಡೌಟ್, ಅನುಮಾನ ಅಂತ ನಾನು ಹೇಳ್ತೀನಿ. ಯಾಕಪ್ಪ ಅಂದರೆ, ಕಳೆದ ಬಾರಿ ಗೆದ್ದಿದ್ದು ಯಾಕೆ ಅಂದರೆ ಅಂಬರೀಷ್ ಅವರು ನಿಧನ ಹೊಂದಿದಂತಹ ಅನುಕಂಪದ ಅಲೆ ಇತ್ತು. ಇವಾಗ ಯಾವ ಅನುಕಂಪದ ಅಲೆ ಇದೆ? ಯಾವುದೂ ಇಲ್ಲ. ಮತ್ತು ಯಶು ದರ್ಶನ್ನು ಕ್ಯಾಂಪೇನಿಗೆ ಬಂದಿದ್ದರು, ಈಗ ಯಾವ ಕ್ಯಾಂಪೇನಿಗೂ ಬರಲ್ಲ ಅಂತ ಹೇಳ್ತಾ ಇದ್ದಾರೆ. ಮತ್ತು ಕಾಂಗ್ರೆಸ್ ಬೆಂಬಲ ಕೊಟ್ಟಿತ್ತು, BJP ಬೆಂಬಲ ಕೊಟ್ಟಿತ್ತು. ಈಗ ಬೆಂಬಲ ಕೊಡಲಿಕ್ಕೆ ಅವ್ರಿಗೆ ಅವ್ರು ಲಾಸ್ ಮಾಡ್ಕೊಂಡು ಯಾಕೆ ಬೆಂಬಲ ಕೊಡ್ತಾರೆ? ಹೌದಲ್ಲ. ಇವರು ಮತ್ತೆ ಸ್ವಾಭಿಮಾನಿ ಅಂತ ಇದು ಮಾಡೋದಾದರೆ ಸ್ವಾಭಿಮಾನಿಯಾಗಿ ಇರಬೇಕಿತ್ತು. ಸ್ವಾಭಿಮಾನಿಯಾಗಿ ಇದ್ದಾರಾ? ಮತ್ತೆ BJP ಇದು ಮಾಡ್ಕೊಡೋಕೆ ಹೋಗ್ತಾರೆ. ಇವರು ಒಂದು ವೇಳೆ ಗೆದ್ದರೂ ಕೂಡ ಸ್ವಾಭಿಮಾನಿಯಾಗಿ ಪಕ್ಷೇತರವಾಗಂತೂ ಇರಲ್ಲ. ಯಾವುದಾರ ಒಂದು ಪಕ್ಷಕ್ಕೆ ಒದೆ ಹೋಗ್ತಾರೆ. ಅದು ಜನಗಳಿಗೂ ಕೂಡ ಗೊತ್ತು. ಹೀಗಿರುವಾಗ ಸುಮಲತಾ ಅಂಬರೀಷ್ ಅವ್ರಿಗೆ ಯಾಕೆ ಓಟ್ ಹಾಕ್ತಾರೆ ಮಂಡ್ಯದ ಜನ? ಕಾಂಗ್ರೆಸ್ನ 7 ಶಾಸಕರು ಇದ್ದಾರೆ ಅಂತ ಮಾತು ಕೇಳಪಟ್ಟೆ. ಅಲ್ಲಿ 7-6 ಇದ್ದಾರೆ. ಹೀಗಿರುವಾಗ 6 ಶಾಸಕರು ಏನು ಮಾಡ್ತಾರೆ? 6 ಶಾಸಕರ ಪ್ರಾಬಲ್ಯ ಅಲ್ಲಿ ಮಂಡ್ಯದಲ್ಲಿದೆ. ಎಲ್ಲ ಶಾಸಕರು ಕೂಡ ಕಾಂಗ್ರೆಸ್ನವರು ಇವರಿಗೆ ಯಾಕೆ ಸಪೋರ್ಟ್ ಮಾಡ್ತಾರೆ? ಕಾಂಗ್ರೆಸ್ ಪಕ್ಷಕ್ಕೆ ಸಪೋರ್ಟ್ ಮಾಡ್ತಾರೆ. ಹೀಗಿರುವಾಗ ಗೆಲುವು ಯಾವ ರೀತಿ ಆಗುತ್ತೆ ಅನ್ನೋದು ನನ್ನ ಒಂದು ಪ್ರಶ್ನೆ. ಅದೇನೇ ಇರಲಿ ಸ್ನೇಹಿತರೆ, ಇದೆಲ್ಲ ನಮ್ಮ ಅನಿಸಿಕೆ ಅಷ್ಟೇ.
ರಾಜಕೀಯ ನಾಳೆ ದಿನ ಸುಮಲತಾ ಅಂಬರೀಷ್ ಅವರೇ ಗೆಲ್ಬಹುದು, ಹೇಳಲಿಕ್ಕೆ ಬರಲ್ಲ. ರಾಜಕಾರಣಿಗಳು ಹೆಂಗೆ ಒಳ ಒಪ್ಪಂದ ಮಾಡ್ಕೊತಾರೋ ಯಾರಿಗೆ ಗೊತ್ತು. ನಿಮ್ಗೇನು ಅನಿಸುತ್ತೆ ಕಾಮೆಂಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ.